ವೀಕ್ಷಕರೇ, ಕೆಲವು ವರ್ಷಗಳಾಯಿತು, ಕೆಲವು ತಿಂಗಳುಗಳಿಂದ ಆಯಿತು ನಿಮ್ಮ ದೇಹದಲ್ಲಿ ಅತೀವವಾಗಿರ್ತಕ್ಕಂಥ ರೋಗ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ತಲೆಯಲ್ಲಿ ಅತೀವವಾದಂಥ ನೋವನ್ನು ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು, ಮಾನಸಿಕವಾಗಿ ಕುಗ್ಗುವಂಥದ್ದಾಗಿರ್ಬೋದು, ಅಥವಾ ಮಾಡುವಂಥ ಕೆಲಸದಲ್ಲಿ ಪ್ರವೃತ್ತಿಯನ್ನು ಕಾಣದಿರತಕ್ಕಂಥದ್ದು, ಧನಹಾನಿ, ಧಾನ್ಯಹಾನಿ, ವಾಹನ ಅಪಘಾತಗಳು, ಸಣ್ಣ ಕಾರಣಗಳಿಗೆ ಜಗಳ ಹೊಡೆದಾಟಗಳಾಗ್ತಕ್ಕಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದಾಗಿರ್ಬೋದು, ಈ ಥರದ ಕ್ರಿಯೆಗಳು ನಿಮ್ಮ ಲೈಫಲ್ಲಿ ನಡೀತಾ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಜಾತಕ ದೋಷನ ಅಥವಾ ಬೇರೆ ಏನಾದರೂ ಕ್ರಿಯೆಗಳಿಂದ ಇದಾಗಿರುತ್ತೆ ಅನ್ನೋದನ್ನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಇನ್ನೂ ಯಾರು ಫಾಲೋ ಮಾಡಿಲ್ಲ, ಈ ಕೂಡ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ಈ ಪ್ರಯೋಗಗಳು ಯಾವಾಗ ಆಗುತ್ತೆ ಅಂದರೆ, ನಿಮಗೆ ಒಂದು ಶತ್ರುಗಳಿಂದ, ಬಂಧು ಬಳಗದವರಿಂದ ಆಗಿರ್ಬೋದು, ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸಲಾಗದೇ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದರೂ 624 ತಾಂತ್ರಿಕ ಕ್ರಿಯೆಗಳಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ನಿಮ್ಮ ಮೇಲೆ ಆಗಿದ್ದರೆ ಮಾತ್ರ ಈ ಥರದ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ, ರೋಗಬಾಧೆಗಳು ಬರ್ತಾ ಇರುತ್ತೆ, ಆಸ್ಪತ್ರೆಗಳಿಗೂ ಹೋಗ್ತೀರಿ, ತೋರಿಸ್ತೀರಿ, ಬಟ್ ಅಲ್ಲಿ ಗುಣಮುಖರಾಗೋದಿಲ್ಲ ನೀವು. ಯಾಕಂದರೆ ಈ ತಾಂತ್ರಿಕ ಕ್ರಿಯೆಗಳು ಅಷ್ಟು ನಿಮ್ಮನ್ನು ಪ್ರಭಾವಿತವಾಗಿ ಕುಗ್ಗಿಸ್ತಾ ಬರುತ್ತೆ. ಇದನ್ನು ನೀವು ಯಾರ ಹತ್ರ ಹೇಳ್ಕೊಂಡ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನುವಂಥದ್ದು ನಿಮಗೆ ಸಿಗೋದಿಲ್ಲ. ಈ ಥರದ ಸಮಸ್ಯೆಗಳಿಗೆ ಅಲ್ಪ ಪ್ರಮಾಣದ ಪರಿಹಾರಗಳನ್ನು ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು ಆಗಿದ್ದರೆ ಮನೆಯಲ್ಲಿ ಏನು ಮಾಡಬೇಕು ಗುರುಗಳೇನೋದಾದರೆ, ಮೊದಲಿಗೆ ನೀವು ನಿಮ್ಮ ಕುಲದೇವರ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾ ಬರಬೇಕು. ಹಾಗೆ ಶಕ್ತಿ ದೇವತೆಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಅದಾದ ನಂತರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತಡೆಯನ್ನು ಹೊಡ್ಸ್ಕೊಂಡು ಬರೋದು ಅಲ್ಪ ಪ್ರಮಾಣದ ಪರಿಹಾರವನ್ನು ಕೊಡುತ್ತೆ. ಇನ್ನು ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಮತ್ತು ಪರಿಹಾರಗಳ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಕಾಣ್ತಿರತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ಭೇಟಿ ಮಾಡಿ. ಸರ್ವೇ ಜನರು ಸುಖಿನೋ ಭವಂತು. ಧನ್ಯವಾದಗಳು.